ಹಾಯ್ ಎಲ್ಲರಿಗೂ ನಮಸ್ತೆ. ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಮ್ಯಾಮ್ ನೀವು ಡೈಲಿ ಬೇಸಿಸಲ್ಲಿ 5,000 ಇನ್ಕಮ್ನ ಜನರೇಟ್ ಮಾಡ್ತೀರಾ, ಅದು ನಿಜವಾಗ್ಲೂ ನಿಜಾನಾ ಅಂತ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ. ಕಾಲ್ಸ್ ಕೂಡ ಮಾಡ್ತಿದ್ರಿ. ನಾನು ಎಲ್ಲರಿಗೂ ಸ್ಟೆಪ್ ಬೈ ಸ್ಟೆಪ್ ಎಲ್ಲರಿಗೂ ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಾನು ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ತೀನಿ. ಮೈ ಸೆಲ್ಫ್ ಪವನಿ ಫ್ರಮ್ ಕರ್ನಾಟಕ. ನಾನು ಡಿಗ್ರಿ ಗ್ರಾಜುಯೇಟೆಡ್ ಸ್ಟೂಡೆಂಟ್. ಅಂದರೂ ಕೂಡ ಈ ಒಂದು ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ವೆಬ್ಸೈಟ್ ಒಳಗಡೆ ವರ್ಕ್ ಮಾಡಿ ಡೈಲಿ ಬೇಸಿಸಲ್ಲಿ 5,000 ಇನ್ಕಮ್ನ ಜನರೇಟ್ ಮಾಡ್ತಿದ್ದೀನಿ. ಅದು ಕೂಡ ನನ್ನ ಸ್ಮಾರ್ಟ್ಫೋನ್ ಹಾಗೆ ಇಂಟರ್ನೆಟ್ ಕನೆಕ್ಷನ್ ಮುಖಾಂತರ. ಇದರಲ್ಲಿ ಏನು ವರ್ಕ್ ಇರುತ್ತೆ, ಯಾವ ಥರ ಮಾಡಬೇಕು, ಇದರಲ್ಲಿ ನಾವು ಏನಾದರೂ ಟೈಮ್ ಫಿಕ್ಸೇಬಲ್ ಆಗಿರುತ್ತಾ, ಇದರಲ್ಲಿ ನಮ್ಗೆ ಯಾರಾದರೂ ಬಾಸ್ ಇರ್ತಾರ ಅಂತ ಕೇಳೋದಾದರೆ ಇದರಲ್ಲಿ ನೋ ಬಾಸ್, ನೋ ಟೈಮ್ ಲಿಮಿಟೆಡ್. ನೀವು ಆರಾಮಾಗಿ ನಿಮ್ಮ ಒಂದು ಫ್ರೀ ಟೈಮ್ ಒಳಗಡೆ ನೀವು ಫೋನ್ನ ತಗೊಂಡ್ಬಿಟ್ಟು ಇಂಟರ್ನೆಟ್ ಕನೆಕ್ಷನ್ ಮುಖಾಂತರ ಆರಾಮಾಗಿ ವರ್ಕ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ಬೋದು. ಇದರಲ್ಲಿ ಯಾರ್ಯಾರು ವರ್ಕ್ ಮಾಡಬೇಕು, ಹೇಗಿರುತ್ತೆ ವರ್ಕ್ ಅಂತ ಕೇಳೋದಾದರೆ ಇದು ಒಳಗಡೆ ಸ್ಟೂಡೆಂಟ್, ಹೌಸ್ ವೈಫ್ಸ್, ಜಾಬ್ ಹೋಲ್ಡರ್, ಮದರ್, ಫ್ರೆಷರ್ಸ್ ಎಲ್ಲರೂ ಕೂಡ ವರ್ಕ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ಬೋದು. 16+ ಏಜ್ ಇದ್ದರೂ ಪ್ರತಿಯೊಬ್ಬರು ಸ್ಟೂಡೆಂಟ್ ಎಲ್ಲರೂ ಕೂಡ ವರ್ಕ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ತಿದ್ದಾರೆ. ನಾನು ಕೂಡ ಇನ್ಕಮ್ನ ಜನರೇಟ್ ಮಾಡ್ತಿದ್ದೀನಿ. ಇವಾಗಲೇ ನೀವೆಲ್ಲ ನನ್ನ ಪ್ರೊಫೈಲ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೈಲೈಟ್ಸ್ನೆಲ್ಲ ಚೆಕ್ ಮಾಡ್ಕೊಂಡಿರ್ತೀರಾ. ಪ್ರತಿಯೊಂದೂ ನಾ ಡೀಟೇಲ್ಸ್ ಎಲ್ಲ ಹೈಲೈಟ್ಸ್ ಎಲ್ಲದ್ರೊಳಗೂ ಹಾಕಿದ್ದೀನಿ. ನಿಮಗೆ ಇನ್ನೂ ಡೌಟ್ ಇರುತ್ತೆ ಇದರಲ್ಲಿ ಏನು ವರ್ಕ್ ಮಾಡಬೇಕು ಏನಿಲ್ಲ ಅಂತ. ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಪ್ಲೀಸ್ ಇದನ್ನು ಯಾರೂ ಸ್ಕಿಪ್ ಮಾಡಲಾರ್ದೆ ಆರಾಮಾಗಿ ಈ ವಿಡಿಯೋನ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಡೈರೆಕ್ಟ್ಲಿ ಕಾಲ್ ಮಾಡಿ ಕೇಳ್ಬೋದು. ಓಕೆನಾ? ಇವಾಗ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಫಸ್ಟು ಕಂಪನಿ ಲೀಗಲ್ ಇದೆಯಾ, ಟ್ರಸ್ಟೆಡ್ ಆಗಿದೆಯಾ, ಇದು ಗವರ್ಮೆಂಟ್ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳೋದಾದರೆ ಎಸ್, ಇದು ಗವರ್ಮೆಂಟ್ ರಿಜಿಸ್ಟರ್ ಆಗಿದೆ, ಇದು ಸೇಫ್ ಆಗಿದೆ, ಇದು ಟ್ರಸ್ಟೆಡ್ ಆಗಿದೆ, ಇದು ಜೆನ್ಯೂನ್ ಆಗಿದೆ. ಇಷ್ಟೆಲ್ಲ ಆಗಿದೆ ಅಂದಮೇಲೆ ನಾವು ಆರಾಮಾಗಿ ಈ ಒಂದು ವೆಬ್ಸೈಟಲ್ಲಿ ಇನ್ಕಮ್ನ ಜನರೇಟ್ ಮಾಡ್ಬೋದು. ಹಾಗೆ ಇದರಲ್ಲಿ ನಾವು ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್ನ ಕಲಿತು ವಿತ್ ಇನ್ಕಮ್ನ ಜನರೇಟ್ ಮಾಡಿಕೊಂಡು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು. ಅದಲ್ವಾ, ಈಗಿನ ಕಾಲದಲ್ಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೇಳೋದಾದ್ರೆ ಜಾಬ್ ಹೋಲ್ಡರ್ಸ್ ಅವ್ರ ಮನೆಗಳೆಲ್ಲ ಜವಾಬ್ದಾರಿ ಅವರೊಬ್ಬರೇ ತಗೊಂಡಿರ್ತಾರೆ. ಅವರು ಜಾಬ್ ಮಾಡಿ ಬರಬೇಕು. ಜಾಬ್ ಮಾಡಿದ್ರು ಅವ್ರಿಗೆ ಸಿಗೋ ಸ್ಯಾಲ್ರಿ ಮಾತ್ರ 15,000 to 20,000 ಆಗಿರುತ್ತೆ. ಎಕ್ಸ್ಟ್ರಾ ಅಮೌಂಟ್ಗಾಗಿ ಏನಾದರೂ ಒಂದು ಅಪರ್ಚುನಿಟಿ ಹುಡುಕ್ತಿರ್ತೀರಾ. ಇದು ನಾನು ಹೇಳೋದೇನಪ್ಪ ಅಂದರೆ, ಈ ಒಂದು ಅಪರ್ಚುನಿಟಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ಸೈಡ್ ಸೇವಿಂಗ್ಸ್ ಮಾಡ್ಕೋಬೋದು, ಸೈಡ್ ಹಸಲ್ ಮಾಡ್ಕೋಬೋದು. ನೀವು ಸೈಡ್ ಎಲ್ಲ ಸೇವಿಂಗ್ಸ್ ಮಾಡಿ ಇಟ್ಕೊಂಡ್ರೆ ಮುಂದೆ ನಿಮಗೆ ಫ್ಯೂಚರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಹೌಸ್ ವೈಫ್ ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಸ್ವಲ್ಪ 2-3 ಅವರ್ಸ್ ಆದರೂ ನಿಮ್ಗೆ ಫ್ರೀ ಆಗಿರ್ತೀರಾ. ಆ 2-3 ಅವರ್ಸ್ನ ನೀವು ಇದರೊಳಗಡೆ ಟೈಮ್ ಕೊಟ್ಟು ಇದರೊಳಗಡೆ ವರ್ಕ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ಬೋದು. ಆ್ಯಂಡ್ ಸ್ಟೂಡೆಂಟ್ಸ್ 16+ ಏಜ್ ಆದವರು ಪ್ರತಿಯೊಬ್ಬರು ಕೂಡ ಎಷ್ಟು ದಿನ ಅಂತ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀರಾ. ಇವಾಗಾದರೂ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಕಲಿಬೇಕು. ಯಾಕಂದರೆ ಇವಾಗಿನ ಜನ್ರೇಷನ್ ಹೇಗಿದೆ ಅಂದರೆ, ಓನ್ಲಿ ಪೇರೆಂಟ್ಸ್ ದುಡಿಯೋದ್ರಿಂದ ಏನೂ ಆಗಂಗಿಲ್ಲ. ನಾವು ಜಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡು ಬಂದಿರ್ತೀವಿ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಟಿಫಿಕೇಟ್ ಜೊತೆ ನಮಗೆ ಏನಾದರೂ ಎಕ್ಸ್ಟ್ರಾ ನಾಲೆಜ್, ಎಕ್ಸ್ಟ್ರಾ ಸ್ಕಿಲ್ ಇದ್ದರೆ ನಮ್ಗೆ ತುಂಬಾ ವ್ಯಾಲ್ಯೂ ಆಗಿರುತ್ತೆ. ಹಾಗಂತ ಈಗಿನ ಕಾಲದಲ್ಲಿ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ತುಂಬಾ ಮುಖ್ಯ ಆಗಿರುತ್ತೆ. ಏನಿದು ಮ್ಯಾಮ್ ಇಷ್ಟು ಹೇಳ್ತಿದ್ದಾರೆ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಏನು ಮಾಡಬೇಕು ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ನಾನು ಸ್ಟಡೀಸ್ ಬಿಟ್ಟು ಇದ್ರ ಮೇಲೆ ಫೋಕಸ್ ಮಾಡಲಾ ಅಂತ ಕೇಳೋದಾದರೆ ಬೇಡ. ನೀವು ಸ್ಟಡೀಸ್ ಮಾಡ್ತಾ ಮಾಡ್ತಾ ಸೈಡ್ ಇನ್ಕಮ್ ಯಾವ ಥರ ಜನರೇಟ್ ಮಾಡಬೇಕು ಅಂತ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಿದು ಮ್ಯಾಮ್ ಈ ಥರ ಹೇಳ್ತಿದ್ದೀರಾ, ನಿಜವಾಗ್ಲೂ ನೀವು ಕೂಡ ನಮಗೆ ಹೆಲ್ಪ್ ಮಾಡ್ತೀರಾ, ಕನ್ನಡದಲ್ಲಿ ಗೈಡ್ ಮಾಡ್ತೀರಾ ಅಂದರೆ ಎಸ್, ಡೆಫಿನೆಟ್ಲಿ ನಾನು ನಿಮಗೆ ಕನ್ನಡದಲ್ಲಿ ಗೈಡ್ ಮಾಡಿ ಯಾವ ಥರ ವರ್ಕ್ ಮಾಡಿ ಇನ್ಕಮ್ನ ಜನರೇಟ್ ಮಾಡಬೇಕು, ಹಾಗೆ ಟಾಪ್ ಅಚೀವರ್ ಆಗಬೇಕು ಅಂತ ನಾನು ನಿಮಗೆ ಸಪೋರ್ಟ್ ಮಾಡಿರ್ತೀನಿ. ಆಲ್ವೇಸ್ ನನ್ನ ಟೀಮ್ ನಾನು ನಿಮಗೆ ಸಪೋರ್ಟಿವ್ ಆಗಿರ್ತೀನಿ. ನಾನು ಇವಾಗ ಏನು ಹೇಳ್ತಿದ್ದೀನಿ ಅಂದರೆ, ವಾಟ್ ಈಸ್ ದ ಲಕ್ಕಿ ಅರ್ನಿಂಗ್ ಟ್ರ್ಯಾಕ್? ಏನಿದು ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಅಂತ ಕೇಳೋದಾದರೆ, ಇದು ಒಂದು ಎಜುಕೇಷನಲ್ ಪ್ಲಸ್ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಇದರಲ್ಲಿ ನಾವು ಎಜುಕೇಷನ್ನು ಮಾಡ್ಬೋದು, ವಿತ್ ಇನ್ಕಮ್ ಕೂಡ ಜನರೇಟ್ ಮಾಡ್ಬೋದು. ವಾಟ್ ಈಸ್ ಎಲ್ ಟಿ ಅಂದರೆ ಏನು? ಎಲ್.ಇ.ಟಿಯಲ್ಲಿ ಯಾವ ಥರ ವರ್ಕ್ ಇರುತ್ತೆ ಅಂತ ಕೇಳೋದಾದರೆ, ಎಲ್.ಇ.ಟಿ ಮೀನ್ಸ್ ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಅಂತ. ಓಕೆನಾ? ಈ ಒಂದು ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಒಳಗಡೆ 2 ಟೈಪ್ಸ್ ಆಫ್ ವರ್ಕ್ ಇದೆ. ಒಂದು ಬಂದ್ಬಿಟ್ಟು ಫ್ರೀಲಾನ್ಸಿಂಗ್, ಇನ್ನೊಂದು ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಫ್ರೀಲಾನ್ಸಿಂಗ್ ಅಂದರೆ ಏನು ಅಂತ ಕೇಳೋದಾದರೆ, ನಿಮ್ಮ ಒಂದು ಫ್ರೀ ಟೈಮಲ್ಲಿ ವರ್ಕ್ ಮಾಡಿ ಇನ್ಕಮ್ ಜನರೇಟ್ ಮಾಡ್ಬೋದು. ಆ್ಯಂಡ್ ನೀವು ಫ್ರೀಯಾಗಿ ಇಂಡಿಪೆಂಡೆಂಟ್ ಆಗಿ ಆರಾಮಾಗಿ ಇದರೊಳಗಡೆ ಫ್ರೀಲಾನ್ಸಿಂಗ್ ಒಳಗಡೆ ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್ನ ಕಲಿತು ಇನ್ಕಮ್ನ ಜನರೇಟ್ ಮಾಡ್ಬೋದು. ಏನಿದು ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್ನ ಕಲಿತು ಇನ್ಕಮ್ ಜನರೇಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಇದರೊಳಗಡೆ ಏನಿರುತ್ತೆ ಅಂತ ಕೇಳೋದಾದರೆ, ಇದರೊಳಗಡೆ ನೀವು ಕಾಪಿ ರೈಟಿಂಗ್ ಮಾಡ್ಬೋದು, ಕಂಟೆಂಟ್ ರೈಟಿಂಗ್ ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ವಿಡಿಯೋ ಲಾಗ್ಸ್ ಮಾಡ್ಬೋದು, ವೆಬ್ ಡಿಸೈನಿಂಗ್ ಮಾಡ್ಬೋದು, ಟೈಪಿಂಗ್ ವರ್ಕ್ ಮಾಡ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೋದು, ಫೇಸ್ಬುಕ್ ಆ್ಯಡ್, ಗೂಗಲ್ ಆ್ಯಡ್ಸ್, ಈ ಥರದ್ದು 26 ಸ್ಕಿಲ್ಸ್ ಇರುತ್ತೆ. ಆ 26 ಸ್ಕಿಲ್ಸಲ್ಲಿ ನೀವು ಯಾವುದು ನಿಮ್ಗೆ ಪರ್ಫೆಕ್ಟ್ ಅನಿಸುತ್ತೋ, ನನಗಿದು ಕಂಫರ್ಟೇಬಲ್ ಅನ್ನೋದಿದೆಯೋ ಆ ಥರದ್ದು ಇರುತ್ತಲ್ವಾ. ಅದನ್ನು ನೀವು ಮಾಡಿಕೊಂಡು ನಮ್ಮ ಕಂಪ್ನಿ ಒಳಗಡೆ ಕಂಪ್ಲೀಟ್ ಮಾಡಿ ಕೊಟ್ಟರೆ ನಿಮ್ಗೆ ಇಷ್ಟು ಸರ್ಟನ್ ಅಮೌಂಟ್ ಅಂತ ಇರುತ್ತೆ.
ಸೊ ನೀವು ಕಾಪಿ ರೈಟಿಂಗ್ ಆದರೂ ಮಾಡಿ, ಕಂಟೆಂಟ್ ರೈಟಿಂಗ್ ಆದರೂ ಮಾಡಿ, ವಿಡಿಯೋ ಎಡಿಟಿಂಗ್ ಆದರೂ ಮಾಡಿ, ವಿಡಿಯೋ ಲಾಗ್ಸ್ ಆದರೂ ಮಾಡಿ, ವೆಬ್ ಡಿಸೈನಿಂಗ್ ಆದರೂ ಮಾಡಿ, ಅದಕ್ಕೆ ಆದಂಥ ಒಂದು ಪೇಮೆಂಟ್ ಸ್ಯಾಲ್ರಿ ಅಂತ ಇರುತ್ತೆ. ಸೊ ಅದನ್ನು ನಮ್ಮ ಕಂಪ್ನಿ ವೆಬ್ಸೈಟ್ ಒಳಗಡೆ ನೀವು ಮಾಡಿಕೊಟ್ರೆ ನಿಮಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಸೊ ಅದರಲ್ಲಿ ಮಾಡ್ಬೋದು. ಇನ್ನೊಂದು ಆಪ್ಷನ್ ಏನಪ್ಪಾ ಅಂದರೆ, ಪ್ರತಿಯೊಂದು ಕಂಪನಿ ಒಳಗಡೆ ಅಫ್ಲಿಯೇಟ್ ಮಾರ್ಕೆಟಿಂಗ್ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಸೊ ಈ ಒಂದು ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಒಳಗಡೆನೂ ಕೂಡ ಒಂದು ಆಪ್ಷನ್ ಇದೆ. ಏನಪ್ಪ ಆಪ್ಷನ್ ಅಂದರೆ, ಇದರೊಳಗಡೆ ನೀವು ಅಫ್ಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಮಾಡಿ 90% ಕಮಿಷನ್ ರಿಸೀವ್ ಮಾಡ್ಬೋದು. ಅದು ಯಾವ ಥರ ಮಾಡಬೇಕು ಅಂತ ಕೇಳೋದಾದ್ರೆ, ನೀವು ನಮ್ಮಲ್ಲಿರುವಂತಹ 6 ಕೋರ್ಸಸಲ್ಲಿ ಏನಾದರೂ ಒಂದು ಕೋರ್ಸ್ನ ನೀವೇನಾದರೂ ಪ್ರಮೋಟ್ ಮಾಡ್ತೀನಿ ಅಂದರೆ ನಮ್ಮ ಕಂಪ್ನಿ ನಿಮಗೆ 90% ಆಫ್ ಕಮಿಷನ್ ಅಂತ ಕೊಡ್ತಾರೆ. ದಟ್ ಇಸ್ ಆಫ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಮೇಡಮ್ ನಮಗೆ ಅದೆಲ್ಲ ಬರಲ್ಲ, ಅದು ನೀವೆಲ್ಲ ಹೇಳ್ಕೊಡ್ತೀರಾ ಅಂತ ಕೇಳಿದ್ರೆ, ಎಸ್ ಡೆಫಿನೆಟ್ಲಿ ನಾನು ನಿಮಗೆ ಕನ್ನಡದಲ್ಲಿ ಅಫಿಲಿಯೇಟ್ ಮಾರ್ಕೆಟರ್ ಯಾವ ಥರ ಆಗಬೇಕು, ಫ್ರೀಲಾನ್ಸರ್ ಆಗಿ ಯಾವ ಥರ ಇನ್ಕಮ್ ಜನರೇಟ್ ಮಾಡಬೇಕು ಅಂತ ಪ್ರತಿ ಒಂದನ್ನು ಪಾಯಿಂಟ್ ಟು ಪಾಯಿಂಟ್, ಪಿನ್ ಟು ಪಿನ್ ನಿಮಗೆ ಗೈಡ್ ಮಾಡ್ತೀನಿ. ಅದು ಕೂಡ ನಾನು 1 ತಿಂಗಳಲ್ಲಿ 2 lakhs ಅಚೀವ್ ಮಾಡಿದ್ದೀನಿ. ಇದು ಒಂದು ಲಕ್ಕಿ ಅರ್ನಿಂಗ್ ಟ್ರ್ಯಾಕಿಂದ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಡ್ಯಾಶ್ ಬೋರ್ಡು. 1 ತಿಂಗಳಲ್ಲಿ ನಾನು 2 ಲಕ್ಷ ಇನ್ಕಮ್ನ ಜನರೇಟ್ ಮಾಡಿದ್ದೀನಿ. ಸೊ ಅಫಿಲಿಯೇಟ್ ಮಾರ್ಕೆಟರ್ ಆ್ಯಂಡ್ ಫ್ರೀಲಾನ್ಸರ್ ಆಗಿ, ಸೊ ನೀವು ಕೂಡ ಅಫಿಲಿಯೇಟರ್ ಆಗಿ, ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ಬೋದು. ನೆಕ್ಸ್ಟ್ ಏನು ಮೇಡಮ್ ಇದು ಇಷ್ಟೆಲ್ಲ ಹೇಳ್ತಿದ್ರಾ, 1 ತಿಂಗಳಲ್ಲಿ 2 ಲಕ್ಷ ಇನ್ಕಮ್ನ ಜನರೇಟ್ ಮಾಡಿದ್ದೀರಾ, ಇದು ನಿಜವಾಗ್ಲೂ ನಿಜನಾ ಅಂತ ಕೇಳ್ತಿದ್ರಾ? ಎಸ್, ಇದು ನಿಜವಾಗ್ಲೂ ನಿಜ. ನಾನು ಯಾವುದೇ ಥರದ್ದು ನಿಮ್ಗೆ ಏನು ಹೇಳ್ತಾ ಇಲ್ಲ. ಇದು ಗವರ್ಮೆಂಟ್ ರಿಜಿಸ್ಟರ್ ಆಗಿರೋದ್ರಿಂದ ಇದರಲ್ಲಿ ನಾವು ಸೇಫ್ ಆಗಿ ವರ್ಕ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ಬೋದು. ಇದರಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಸ್ಮಾರ್ಟ್ಫೋನ್ ಆಗಿ ಇಂಟರ್ನೆಟ್ ಕನೆಕ್ಷನ್ ಮುಖಾಂತರ ವರ್ಕ್ ಮಾಡಿ ಇನ್ಕಮ್ ಜನರೇಟ್ ಮಾಡುವಂತಹ ವೆಬ್ಸೈಟ್ ಆಗಿರುತ್ತೆ. ಇದು ಎಜುಕೇಷನಲ್ ಪ್ಲಸ್ ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇದರಲ್ಲಿ ನಾವು ಆರಾಮಾಗಿ, ಸೇಫ್ ಆಗಿ, ಲೀಗಲ್ ಆಗಿ, ಆರಾಮಾಗಿ, ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೋದು. ಏನು ಮ್ಯಾಮ್ ಇದು ಇಷ್ಟೆಲ್ಲ ಹೇಳ್ತಿದ್ದೀರಾ, ನಾವು ಮಾಡ್ಬೋದಾ? ಇದು ಡೆಫಿನೆಟ್ಲಿ ಮಾಡ್ತೀವಾ? ಇದರಲ್ಲಿ ನಾವು ಏನು ಮಾಡ್ಬೇಕು, ನೆಕ್ಸ್ಟ್ ಪ್ರೊಸೆಸ್ ನಾವು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕು ಅಂತ ಕೇಳಿರ್ತೀರಾ. ಎಸ್, ಅದು ಕೂಡ ನಿಮ್ಮ ಹತ್ರ ಹೇಳ್ತೀನಿ. ನೀವೇನಾದರೂ ಈ ಒಂದು ಫ್ರೀಲಾನ್ಸರ್ ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಮಾಡ್ತೀನಿ, ನಾನು ಕೂಡ ಡೈಲಿ ಬೇಸಿಸಲ್ಲಿ 5,000 to 10,000 ಇನ್ಕಮ್ ಜನರೇಟ್ ಮಾಡ್ತೀನಿ ಅಂತ ಕೇಳೋದಾದರೆ, ನಮ್ಮ ಕಂಪನಿಯಲ್ಲಿ 6 ಕೋರ್ಸಸ್ ಇದೆ. ಫಸ್ಟ್ ಒನ್ ಕರಿಯರ್ ಸ್ಕಿಲ್ ಅಂತ, ಓಕೆನಾ. ಸೆಕೆಂಡ್ ಒನ್ ನಿಮಗೆ ಬ್ರ್ಯಾಂಡ್ ಮಾಸ್ಟರಿ ಅಂತ ಸಿಗುತ್ತೆ. ಥರ್ಡ್ ಒನ್ ನಿಮಗೆ ಡಿಜಿಟಲ್ ಮಾಸ್ಟರಿ ಸಿಗುತ್ತೆ. ಫೋರ್ತ್ ಒನ್ ಬಂದ್ಬಿಟ್ಟು ಫೈನಾನ್ಸ್ ಮಾಸ್ಟರಿ ಕೋರ್ಸ್. ಸೊ ಫೈನಾನ್ಸ್ ಮಾಸ್ಟರಿ ಕೋರ್ಸಲ್ಲಿ ಕೂಡ ನೀವು ಆರಾಮಾಗಿ ವರ್ಕ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ಬೋದು. ಸೊ ಫಿಫ್ತ್ ಒನ್ ಏನಿರುತ್ತೆ ಅಂದರೆ ಡಾಟಾ ಮಾಸ್ಟರಿ ಅಂತ ಇರುತ್ತೆ. ಸೊ ಲಾಸ್ಟ್ ಒನ್ ನಮ್ಮ ಕಂಪನಿಯ ಹೈ ಅಂದರೆ ನಾವು ಜಾಸ್ತಿ ಇನ್ಕಮ್ ಜನರೇಟ್ ಮಾಡೋದು, ಹಾಗೆ ಜಾಸ್ತಿ ಸ್ಕಿಲ್ ಕಲಿತು ಡೆವಲಪ್ ಆಗೋದು ಕೋರ್ಸ್ ಬಂದ್ಬಿಟ್ಟು ಹೈ ಡಿಮ್ಯಾಂಡೆಡ್ ಸ್ಕಿಲ್ ಅಂತ. ಸೊ ಈ ಒಂದು ಹೈ ಡಿಮ್ಯಾಂಡೆಡ್ ಸ್ಕಿಲ್ ಒಳಗಡೆ ನಾನೇನು ಹೇಳಿದ್ನಲ್ಲ, ಫ್ರೀಲಾನ್ಸರ್ ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟ್, ಈ ಒಂದು ಹೈ ಡಿಮ್ಯಾಂಡೆಡ್ ಸ್ಕಿಲ್ ಒಳಗಡೆ ನೀವು ಪ್ರತಿ ಒಂದನ್ನು ಕೂಡ ಮಾಡ್ಬೋದು, ಓಕೆನಾ. ಸೊ ನೆಕ್ಸ್ಟ್ ಒನ್, ಮೇಡಮ್ ಇವಾಗ ನಾವು ವರ್ಕ್ ಸ್ಟಾರ್ಟ್ ಮಾಡ್ತೀವಿ, ಇದರಲ್ಲಿ ನಾವು ಯಾವ ಕೋರ್ಸ್ ತೊಗೊಂಡ್ರೆ ಬೆಸ್ಟ್ ಅಂತ ಕೇಳ್ತೀರಾ? ಎಸ್, ಅದು ಕೂಡ ನಿಮಗೆ ಸಜೆಸ್ಟ್ ಮಾಡಿಬಿಡ್ತೀನಿ. ಈ ಒಂದು ಕಂಪನಿ ಒಳಗಡೆ ಜಾಸ್ತಿ ಇನ್ಕಮ್ ಬರೋದಂದರೆ ಹೈ ಡಿಮ್ಯಾಂಡೆಡ್ ಸ್ಕಿಲ್. 1 time ಇನ್ವೆಸ್ಟ್ಮೆಂಟ್ ಇರುತ್ತೆ, 1 time ಕೋರ್ಸ್. ಅದೆಲ್ಲ ನೀವು ತೊಗೊಂಡ್ಬಿಟ್ಟು ಸ್ಟಾರ್ಟಪ್ ಮಾಡ್ಕೋಬೋದು. ಆ್ಯಕ್ಚುಲಿ ಮೇಡಮ್ ಅದರಲ್ಲಿ ಆಗಲ್ಲ, ಅದಕ್ಕಿಂತ ಕಡಿಮೆ ಏನಾದರೂ ಇದೆಯಾ ಅಂತ ಕೇಳೋದಿದ್ರೆ ನೀವು ಫೈನಾನ್ಸ್ ಫಸ್ಟೇ ಕೋರ್ಸ್ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೋಬೋದು. ಆ್ಯಕ್ಚುಲಿ ನಿಮಗೆ ಜಾಸ್ತಿ ಇನ್ಕಮ್ ಬೇಕು ಅಂದರೆ ನೀವು ಡೆಫಿನೆಟ್ಲಿ ಹೈ ಡಿಮ್ಯಾಂಡೆಡ್ ಸ್ಕಿಲ್ ತೊಗೊಂಡೇ ಮಾಡ್ತೀರಾ. ಐ ನೋ ದಟ್. ನೀವು ಅದಕ್ಕಿಂತ ಕಡಿಮೆ ಆಗಬೇಕು, ನಾನು ಕಡಿಮೆಯಲ್ಲೇ ಇರ್ತೀನಿ ಅಂತ ಹೇಳೋದಾದ್ರೆ ಫೈನಾನ್ಸ್ ಮಾಸ್ಟರ್ ಕೋರ್ಸ್ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಕೋಬೋದು. ಏನು ಮೇಡಮ್ ನೀವು ಕೋರ್ಸ್ ತೊಗೊಳಕ್ಕೆ ಹೇಳ್ತಿದ್ದೀರಲ್ಲ ಅಂತ ಕೇಳೋದಾದರೆ, ಎಸ್, ನೀವು ಯಾವುದೇ ಆನ್ಲೈನ್ ಬಿಸ್ನೆಸ್ ಮಾಡಿ, ಆಫ್ಲೈನ್ ಮಾಡಿ, ಅದಕ್ಕೆ ಆದಂಥ ಒಂದು ಫೀಸ್ ಇರುತ್ತೆ, ಅದಕ್ಕೆ ಆದಂತಹ ಒಂದು ವ್ಯಾಲ್ಯೂಯೇಬಲ್ ಇರುವಂತಹ ಕೋರ್ಸಸ್ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಒಂದು ಕೋರ್ಸ್ ಅಂತ, ಅದಕ್ಕೆ ಒಂದು ಪ್ರೈಸ್ ಅಂತ, ಆ ಥರದ್ದೆಲ್ಲ ಇರುತ್ತೆ. ಸೊ ಆಫ್ಲೈನಲ್ಲಿ ನೀವೇನೋ ಒಂದು, ಫಾರ್ ಎಕ್ಸಾಂಪಲ್ ಆಫ್ಲೈನಲ್ಲಿ ನೀವೇನೋ ಒಂದು ಸ್ಕಿಲ್ ಕಲೀಲಿಕ್ಕೆ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ನಾನು ಕಂಪ್ಯೂಟರ್ ಕ್ಲಾಸ್ ಕಲೀಲಿಕ್ಕೆ ಹೋಗ್ತೀರಾ, ಬ್ಯೂಟಿಷಿಯನ್ ಕಲೀಲಿಕ್ಕೆ ಹೋಗ್ತೀರಾ, ಒಂದೇನೋ ಕಾರ್ ಡ್ರೈವಿಂಗ್ ಏನೋ ಒಂದು ಎಕ್ಸೆಟ್ರಾ ಕಲೀಲಿಕ್ಕೆ ಹೋಗ್ತೀರಾ ಅಂದಮೇಲೆ ಅದಕ್ಕೆ ಆದಂಥ ಒಂದು ಫೀಸ್ ಇರುತ್ತೆ ಅಲ್ಲ. ಯಾರು ನಿಮಗೆ ಏನೋ ಫ್ರೀಯಾಗಿ ಕಲಿಸಲ್ಲ. ಇವಾಗಿನ ಜನ್ರೇಷನ್ ಹೇಗಿದೆ ಅಂದರೆ ಪ್ರತಿ ಒಂದೂ ದುಡ್ಡಿನ ಮೇಲೆ ನಿಂತಿದೆ. ಅಂದರೆ ನಾವು ಫೈನಾನ್ಷಿಯಲಿ ಜಾಸ್ತಿ ಇಂಪಾರ್ಟೆಂಟ್ ಆಗಬೇಕು, ಸೇವಿಂಗ್ಸ್ ಮಾಡಬೇಕು. ನಾವು ಕೂಡ ಎಲ್ಲ ಥರ ರಿಚ್ ಆಗಿ ಮೆರಿಬೇಕಂದ್ರೆ ಸೈಡ್ ಇನ್ಕಮ್ಗೋಸ್ಕರ ಒಂದು ಸೈಡ್ ಬಿಸ್ನೆಸ್ ಇದ್ದರೆ ಡೆಫಿನೆಟ್ಲಿ ನಾವು ಅದರಲ್ಲಿ ರಿಚ್ ಆಗೋಕ್ಕೆ ಸಾಧ್ಯ. ಸೊ ನಾನಂತೂ ನಿಮಗೆ ತುಂಬ ಹೇಳಲಿಕ್ಕೆ ಹೋಗಲ್ಲ. ವೈ? ಬಿಕಾಸ್ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಫೀಸ್ ಇರುತ್ತೆ. ಸೊ ಇದರಲ್ಲೂ ಕೂಡ ಇದಕ್ಕೆ ಆದಂಥ ಒಂದು ಫೀಸ್ ಇರುತ್ತೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ನಾನು ಕೋರ್ಸ್ ಲಿಸ್ಟ್ ಹಾಕಿದ್ದೀನಿ ಆ್ಯಂಡ್ ಕೋರ್ಸ್ ಪ್ರೈಸಸ್ ಹಾಕಿದ್ದೀನಿ. ಸೊ ಇಷ್ಟು ನೀವೇನಾದರೂ ಇದರಲ್ಲಿ ಅಮೌಂಟ್ ಕೊಟ್ಟು ಜಾಯಿನ್ ಆಗ್ತೀನಿ ಅಂದರೆ ಓನ್ಲಿ 1 time ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಈ ಒಂದು ಬೆಸ್ಟ್ ಆಪರ್ಚುನಿಟಿನ ನೀವು ಮಿಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಾನು ಹೇಳ್ತಿದ್ದೀನಿ ಮತ್ತೆ ಈ ಥರ ಅವಕಾಶ ಸಿಗಲ್ಲ. ಯಾಕೆಂದರೆ ಇದು ಕರ್ನಾಟಕದ ಮೊದಲ ವೆಬ್ಸೈಟ್ ಲಕ್ಕಿ ಅರ್ನಿಂಗ್ ಟ್ರ್ಯಾಕ್ ಆಗಿರೋದ್ರಿಂದ ನೀವು ಕೂಡ ವರ್ಕ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ಕೊಳ್ಳಿ. ನೀವೇ ನನಗೆ ಅಮೌಂಟ್ ಕೊಡಲ್ಲ, ಡೈರೆಕ್ಟ್ಲಿ ಕಂಪನಿಗೆ ಪೇ ಮಾಡ್ತೀರ, ಕಂಪನಿ ನಿಮಗೆ ಸ್ಯಾಲ್ರಿ ಕೊಡುತ್ತೆ. ನಾನು ನಿಮಗೆ ಎಕ್ಸ್ಟ್ರಾ ಗೈಡ್ನೆಸ್ ಕೊಟ್ಟು ಯಾವ ಥರ ವರ್ಕ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆರಾಮಾಗಿ ವರ್ಕ್ ಸ್ಟಾರ್ಟ್ ಮಾಡ್ಕೋಬೋದು.
ನಿಮಗೇನಾದರೂ ಪ್ರತಿಯೊಂದಕ್ಕೂ ಡೌಟ್ಸ್ ಇದ್ದರೆ ನೀವು ನನಗೆ ಕಾಲ್ ಆದರೂ ಮಾಡ್ಬೋದು, ಮೆಸೇಜ್ ಆದರೂ ಮಾಡ್ಬೋದು. ಪ್ರತಿಯೊಂದಕ್ಕೂ ನೀವು ನನ್ನ ಹತ್ರ ಕೇಳ್ಬೋದು. ಮೇಡಮ್ ನನಗೆ ಈ ಥರ ಡೌಟ್ ಇದೆ, ನಾನು ಏನು ಮಾಡಬೇಕು ಅಂತ ಕೇಳ್ಬೋದು. ನಾನು ನಿಮಗೆ ಡೌಟ್ನ ಕ್ಲಿಯರ್ ಮಾಡಿ ಯಾವ ಥರ ವರ್ಕ್ ಮಾಡಬೇಕು ಅಂತ ಹೆಲ್ಪ್ ಮಾಡ್ತೀನಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಮಂತ್ ನಾವು ಇದರಲ್ಲಿ ಅಮೌಂಟ್ ಪೇ ಮಾಡಿನೇ ಸ್ಟಾರ್ಟ್ ಮಾಡಬೇಕಾ, ಅಮೌಂಟ್ ಪೇ ಮಾಡಿನೇ ಸ್ಟಾರ್ಟ್ ಮಾಡಬೇಕಾ, ಅದಕ್ಕಿಂತ ಅಮೌಂಟ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ವಾ ಅಂತ ಕೇಳ್ತೀರಾ. ಒಂದು ಎಕ್ಸಾಂಪಲ್ ಆಗಿ ಕೊಡ್ತಿದ್ದೀನಿ. ನೀವು ಎಜುಕೇಷನ್ಸ್ ಮಾಡಿದ್ದೀರಾ, ಆ್ಯಕ್ಚುಲಿ ತುಂಬ ಜನ ಗ್ರಾಜ್ಯುಯೇಟ್ ಸ್ಟೂಡೆಂಟೇ ಬಂದಿರ್ತಾರೆ ನನ್ನ ಹತ್ರ, ಹೌಸ್ ವೈಫ್ ಎಲ್ಲರೂ ಕೂಡ ಬಂದಿರ್ತೀರಾ. ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಫೀಸ್ ಇದೆ. ನಾವು ಎಜುಕೇಷನ್ ಮಾಡಬೇಕಂದ್ರೂ ಕೂಡ ನಾವು ಇಷ್ಟು ಅಮೌಂಟ್ ಹಾಕಿರ್ತೀವಿ ಇದರಲ್ಲಿ. ಇವಾಗ ಫಸ್ಟ್ ಫೀಸ್ಗೆ ಜಾಯ್ನ್ ಆಗಬೇಕಂದ್ರೆ ನಮಗೆ ಯಾರೇನು ಫ್ರೀ ಕೊಡಲ್ಲ. ಸೊ ನಾವು ಅದಕ್ಕೆ ಆದಂಥ ಒಂದು ಫೀಸ್ ಇರುತ್ತಲ್ಲ, ಸೊ ಆ ಥರ ಇದಕ್ಕೂ ಒಂದು ಫೀಸ್ ಇದೆ. ಸೊ ಆರಾಮಾಗಿ ನೀವು ನನ್ನ ಅಂಡರ್ ಒಳಗಡೆ, ನನ್ನ ಟೀಮ್ ಒಳಗಡೆ, ಭವಾನಿ ಟೀಮ್ ಒಳಗಡೆ ಸೇರಿ ವರ್ಕ್ ಮಾಡಿ ನಾವು ಕೂಡ ಟಾಪ್ ಅರ್ನರ್ ಆಗಬೇಕಂದ್ರೆ ಡೆಫಿನೆಟ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಫ್ರೀಲಾನ್ಸಿಂಗ್ ಒಳಗಡೆ ಕಾಫಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ವಿಡಿಯೋ ಎಡಿಟಿಂಗ್, ವಿಡಿಯೋ ಲಾಗ್ಸ್ ಈ ಥರದ್ದೆಲ್ಲ ಸ್ಕಿಲ್ಸ್ನ ಹೇಳ್ಕೊಟ್ಟು ವಿತ್ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ಯಾವ ಥರ ಸ್ಟ್ರಾಂಗ್ ಇರಬೇಕು ಅಂತ ಕೂಡ ನಾನು ನಿಮಗೆ ಸಪೋರ್ಟಿವ್ ಆಗಿರ್ತೀನಿ. ಸೊ ಆಲ್ವೇಸ್ ನೀವು ನನ್ನ ಅಂಡರ್ ಒಳಗಡೆ ಇದ್ದರೆ ಡೆಫಿನೆಟ್ಲಿ ಆದಷ್ಟು ಜಲ್ದಿ ಅಚೀವ್ ಮಾಡ್ತೀರಾ ಆ್ಯಂಡ್ ರೀಚ್ ಕೂಡ ಆಗ್ತೀರಾ ಆ್ಯಂಡ್ ಸಕ್ಸಸ್ಫುಲಿ ಆಗ್ತೀರಾ ಅಂತ ಹೇಳ್ತಾ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡಿಕೊಂಡು ಕ್ಲಿಯರಿಟಿ ತೊಗೊಂಡ್ಬಿಟ್ಟು ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಷ್ಟು ದಿನ ನೀವು ಹಿಂದೆ ಆಗ್ತಾ ಹೋಗ್ತೀರಾ ಅಷ್ಟು ದಿನ ನೀವೇ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕೊಂಡು ಜಜ್ಕೊಳ್ಳೋ ಥರ ಆಗುತ್ತೆ. ಸೊ ಸಿಕ್ಕಿರೋ ಅವಕಾಶನ ನೀವು ಮಿಸ್ ಮಾಡ್ಕೊಂಡ್ರೆ ಈ ಥರ ನಿಮಗೆ ಅವಕಾಶ ಸಿಕ್ಕಿರಲ್ಲ. ಸೊ ಹಾಗಾಗಿ ಪ್ಲೀಸ್ ಇದನ್ನು ಯಾರಿಗೆಲ್ಲ ಅರ್ಥ ಆಗಿದೆ ನೀವು ಆರಾಮಾಗಿ ವರ್ಕ್ ಸ್ಟಾರ್ಟ್ ಮಾಡ್ಕೋಬೋದು. ಏನಾದರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ನನಗೆ ಆರಾಮಾಗಿ ಒಂದು ಕಾಲ್ ಆದರೂ ಮಾಡ್ಬೋದು, ಒಂದು ರೆಕಾರ್ಡ್ ಆದರೂ ಹಾಕ್ಬೋದು, ಒಂದು ಮೆಸೇಜ್ ಆದರೂ ಹಾಕ್ಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಹೆಚ್ಚು ಡೀಟೇಲ್ಸ್ನ ಕೊಡ್ತಿರ್ತೀನಿ. ಇದೇ ಥರ ಟ್ರೈನಿಂಗ್ ಮಾಡೋಕ್ಕೆ ನನಗೆ ಸಪೋರ್ಟಿವ್ ಆಗಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆದಷ್ಟು ಬೇಗ ನೀವು ಕೂಡ ಶುರು ಮಾಡಿಕೊಂಡು ನನ್ನ ಅಂಡರ್ ಒಳಗಡೆ ಜಾಯಿನ್ ಆಗಿ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರೂ ಟಾಪ್ ಅರ್ನರ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.